Hello guys, welcome back to Banking Kandiga. In this video, I'm going to discuss about IBPS PO Prelim Scorecard. Prelim Scorecard ಇವತ್ತು ಔಟ್ ಆಗಿದೆ. ಯಾರು ಇನ್ನೂ ಚೆಕ್ ಮಾಡಿಲ್ಲ ಅವರು ಕಮೆಂಟ್ ಸೆಕ್ಷನಲ್ಲಿ ನಾನು ಲಿಂಕ್ ಹಾಕಿದ್ದೀನಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಲಿಂಕ್ ಹಾಕಿದ್ದೀನಿ. ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಆ್ಯಂಡ್ ಚೆಕ್ ಮಾಡಿರೋರು ಸೊ ನಿಮ್ಮ ಸ್ಕೋರ್ ಏನಿದೆ ಕ್ಲಿಯರ್ ಆಗಿರಲಿ ಕ್ಲಿಯರ್ ಆಗಿಲ್ಲದೆ ಇರಲಿ ನಿಮ್ಮ ಅಟೆಂಪ್ಟ್ಸು ಹಾಗೆ ನಿಮಗೆ ಬಂದಿರೋ ಸ್ಕೋರು ಸೆಕ್ಷನ್ ವೈಸ್ ಮೆನ್ಷನ್ ಮಾಡಿ. ಆ್ಯಂಡ್ ನಿಮ್ಮ ಶಿಫ್ಟ್ ಯಾವುದಿದೆ ಅಂತ ನೆನಪಿದ್ರೆ ಸೆಕ್ಷನ್ ವೈಸ್. Hello guys, welcome back to Banking Kanadiga. In this video, I am going to discuss about IBPS PO Prelim Scorecard. Prelim Scorecard already out ಆಗಿದೆ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಪಿನ್ನಡ್ ಕಮೆಂಟಲ್ಲಿ ಇರುತ್ತೆ. ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಯಾರು ಇನ್ನೂ ಸ್ಕೋರ್ ಕಾರ್ಡ್ ಚೆಕ್ ಮಾಡಿಲ್ಲ ಅವರು ನಿಮ್ಮ ಸ್ಕೋರ್ ಕಾರ್ಡ್ನ ಚೆಕ್ ಮಾಡಿ. ಹಾಗೆ ಚೆಕ್ ಮಾಡಿರೋರು ನಿಮ್ಮದು ಕ್ಲಿಯರ್ ಆಗಿರಲಿ ಅಥವಾ ಕ್ಲಿಯರ್ ಆಗಿಲ್ಲದೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಟೆಂಪ್ಟ್ಸ್ ಹಾಗೆ ನಿಮಗೆ ಬಂದಿರೋ ಸ್ಕೋರು ಮತ್ತು ನಿಮ್ಮ ಶಿಫ್ಟು ನೆನಪಿದ್ರೆ ಶಿಫ್ಟ್ನ ಮೆನ್ಷನ್ ಮಾಡಿ. ಯಾಕೆಂದರೆ ಈ ಸಲ ಪ್ರಿಲಿಮ್ಸ್ ರಿಸಲ್ಟಲ್ಲಿ ತುಂಬ ಡಿಸ್ಪ್ಯಾರಿಟಿ ಕಾಣಿಸುತ್ತೆ. ಲೈಕ್ ಕೆಲವೊಬ್ಬರಿಗೆ ಅಟೆಂಡ್ ಮಾಡಿರೋದಕ್ಕಿಂತ ಜಾಸ್ತಿ ಸ್ಕೋರ್ ಸಿಕ್ಕಿದೆ, ಕೆಲವೊಬ್ಬರಿಗೆ ಒಂದು ಗ್ರೂಪ್ ಆಫ್ ಪೀಪಲ್ಸ್ಗೆ ಅಟೆಂಪ್ಟ್ ಮಾಡಿರೋಕ್ಕಿಂತ ತುಂಬ ಕಮ್ಮಿ ಸಿಕ್ಕಿದೆ. ಅದು ರೀಸನಿಂಗ್ ಕ್ವಾಂಟ್ ಅಂತ ಸೆಕ್ಷನ್ಗಳಲ್ಲಿ. ಯೂಶಲಿ ಸೀರಿಯಸ್ ಆಸ್ಪರೆಂಟ್ಸು ಯಾವಾಗಲೂ ರೀಸನಿಂಗ್ ಕ್ವಾಂಟ ಆ ಥರ ಬೇಕಾಬಿಟ್ಟು ಎಲ್ಲನೂ ಅಟೆಂಡ್ ಮಾಡಬೇಕು, ಜಾಸ್ತಿ ಅಟೆಂಡ್ ಮಾಡಬೇಕು ಅಂತ ಅಟೆಂಡ್ ಮಾಡಿರಲ್ಲ. ಆನ್ಸರ್ ಗೊತ್ತಿದ್ರೆ ಮಾತ್ರ ಅಟೆಂಡ್ ಮಾಡಿರ್ತಾರೆ. ಇಂಗ್ಲೀಷ್ ಬಿಡಿ, ಸೆಕ್ಷನಲ್ಲಿ ಕಟ್ ಆಫ್ ಕ್ಲಿಯರ್ ಆಗುತ್ತೋ ಅನ್ನೋ ಭಯದಲ್ಲೋ ಅಥವಾ ಸ್ಕೋರ್ ಜಾಸ್ತಿ ಆಗಬೇಕನ್ನೋ ಭಯದಲ್ಲೋ ಅಟೆಂಡ್ ಮಾಡಿರ್ತಾರೆ. ಆ್ಯಂಡ್ ಯೂಶಲಿ ಇಂಗ್ಲೀಷಲ್ಲಿ ಅಕ್ಯುರಸಿ ಎಲ್ಲರದ್ದು ಕಮ್ಮಿ ಇರುತ್ತೆ. ಬಟ್ ಈ ಸಲ ಏನಾಗಿದೆ ಅಂದರೆ ತುಂಬ ಡಿಸ್ಪ್ಯಾರಿಟಿ ಕಾಣಿಸುತ್ತೆ. ಲೈಕ್ 20 ಅಟೆಂಡ್ ಮಾಡಿದ್ರು 10 ಬಂದಿರೋದು, ಅಥವಾ 25 ಮಾಡಿ 12 ಬಂದಿರೋದು, ಕೆಲವೊಬ್ಬರಿಗೆ 15 ಅಟೆಂಡ್ ಮಾಡಿ 20 ಬಂದಿರೋದು, ಅಥವಾ 15 ಅಟೆಂಡ್ ಮಾಡಿ 18 ಬಂದಿರೋದು, ಆ ಥರ ಆಗಿದೆ. ಸೊ ಅದಕ್ಕೋಸ್ಕರ ಯಾವ ಶಿಫ್ಟಲ್ಲಿ ನಾರ್ಮಲೈಸೇಷನ್ ನೆಗೆಟಿವ್ ಆಗಿ ಎಫೆಕ್ಟ್ ಆಗಿದೆ, ಯಾವ ಶಿಫ್ಟಲ್ಲಿ ಪಾಸಿಟಿವ್ ಆಗಿ ಎಫೆಕ್ಟ್ ಆಗಿದೆ ಅಂತ ಒಂದು ಐಡಿಯಾ ಸಿಗಲಿ ಅಂತ ಅಷ್ಟೇ. ಆ್ಯಂಡ್ ಈ ವರ್ಷದ ಕಟ್ ಆಫ್ ಬಂದರೆ, ಸೊ ಈ ವರ್ಷದ ಕಟ್ ಆಫು ಜನರಲ್, EWS ಮತ್ತು OBC ಇಷ್ಟು ಕೆಟಗರಿಗೆ ಸೇಮ್ ಇದೆ, 49.21. ಲಾಸ್ಟ್ ಇಯರ್ಗಿಂತ ಬಂದರೆ ಒಂದು 0.75 ಏನೋ ಇನ್ಕ್ರೀಸ್ ಆಗಿರ್ಬೋದು ಅಷ್ಟೇ. ಆಲ್ಮೋಸ್ಟ್ ಸೇಮ್ ಕಟ್ ಆಫ್ ಇದೆ. ಆ್ಯಂಡ್ ಸೆಕ್ಷನಲ್ ಕಟ್ ಆಫಿಗೆ ಬಂದರೆ ಈ ರೋ ಏನಿದೆ ಇದು ಜನರಲ್ ಮತ್ತು EWS ಕೆಟಗರಿಗೆ ಸೆಕ್ಷನಲ್ ಕಟ್ ಆಫ್. ಇದೇ ರೋ ಏನಿದೆ ಇದು SC ST OBC ಕೆಟಗರಿಯವರಿಗೆ ಸೆಕ್ಷನಲ್ ಕಟ್ ಆಫ್ ಈ ಸೆಕ್ಷನ್. ಆ್ಯಂಡ್ ನಾನು ಪ್ರತಿ ಸಲ ಈಗ ಪ್ರಿಲಿಮ್ಸ್ ಅಡ್ಮಿಟ್ ಕಾರ್ಡ್ ಶೇರ್ ಮಾಡಿದಾಗಲೋ ಅಥವಾ ನಾನು ಪ್ರಿಲಿಮ್ಸ್ ಸ್ಟ್ರಾಟಜಿ ಮಾಡಿದಾಗಲೋ ಯಾವಾಗಲೂ ಹೇಳ್ತಿದ್ದೆ. ಆ್ಯಂಡ್ ನಿನ್ನೆ IBPS ಕ್ಲರ್ಕ್ ಎಕ್ಸಾಮ್ಗೂ ನಾನು ಪ್ರಿಲಿಮ್ಸ್ ಎಕ್ಸಾಮು ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿದ್ದೆ. ಯಾವುದೇ ಕಾರಣಕ್ಕೂ ಇಂಗ್ಲೀಷ್ನ ಲೈಟಾಗಿ ತೊಗೋಬೇಡಿ. ಕಮ್ಮಿ ಅಟೆಂಪ್ಟ್ ಆದರೂ ಪರವಾಗಿಲ್ಲ, ಅಕ್ಯುರೆಸಿ ಕರೆಕ್ಟಾಗಿ ಅಟೆಂಡ್ ಮಾಡಿ. ಯಾಕೆ ಅಂತ ಅಂದರೆ ಇಂಗ್ಲೀಷಲ್ಲಿ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗೋದೇನಿದೆ ಅದು ಮೇಯ್ನ್ ಇಂಪಾರ್ಟೆಂಟು. ನೋಡಿ 13.25 ಸೆಕ್ಷನಲ್ ಕಟ್ ಆಫ್ ಹೋಗಿದೆ ಅಂತಂದರೆ ಕೆಲವೊಬ್ರದ್ದು ಓವರಾಲ್ ಕಟ್ ಆಫ್ ಏನಿದೆ 49.21 ರೀಸನಿಂಗ್ ಮತ್ತು ಕ್ವಾಂಟಿಂದಲೇ ತೆಗೆದಿರ್ತಾರೆ. ಬಟ್ ಇಂಗ್ಲೀಷಲ್ಲಿ ಸೆಕ್ಷನಲ್ ಕಟ್ ಆಫ್ ಕ್ಲಿಯರ್ ಆಗಿರಲ್ಲ, 1 ಮಾರ್ಕ್ಸಲ್ಲಿ ಮಿಸ್ ಆಗಿರುತ್ತೆ, 0.25 ಮಿಸ್ ಆಗಿರುತ್ತೆ. ಅದಕ್ಕೆ ಇಂಗ್ಲೀಷ್ ಯಾವಾಗಲೂ ಅಕ್ಯುರೇಸಿ ಮೇಲೆ ಗಮನ ಕೊಡಿ. ಕಮ್ಮಿ ಅಟೆಂಪ್ಟ್ ಆದರೂ ಪರವಾಗಿಲ್ಲ, ಕಮ್ಮಿ ಅನ್ನಿಸ್ಲಿ ನಿಮಗೆ. ನೀವು 15 ಅಟೆಂಪ್ಟ್ ಮಾಡಿದ್ರೆ ಇಟ್ಸ್ ಓಕೆ, 15 ಓಕೆ, 15ನೇ ಕರೆಕ್ಟಾಗಿ ಅಟೆಂಡ್ ಮಾಡಿ. ಇನ್ನು ಮುಂದೆ ಬರೋವಂಥ ಎಕ್ಸಾಮಲ್ಲಾದರೂ ಇದನ್ನು ಗಮನ ಇಟ್ಕೊಳ್ಳಿ. ಇಂಗ್ಲೀಷಲ್ಲಿ ಅಟೆಂಪ್ಟ್ಸ್ ಡಸಂಟ್ ಮ್ಯಾಟರ್, ಅಕ್ಯುರೇಸಿ ಮ್ಯಾಟರ್ಸ್. ಸೊ ಈಗ ನನ್ನ ಸ್ಕೋರ್ ಕಾರ್ಡಿಗೆ ಬರ್ತೀನಿ. ತುಂಬ ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಟೆಲಿಗ್ರಾಮ್ ಚಾನಲಲ್ಲಿ, ಇನ್ಸ್ಟಾಗ್ರಾಮ್ ಚಾನಲಲ್ಲಿ, ಅಂದರೆ ನ್ಯೂ ಫಾಲೋವರ್ಸ್ ಇರ್ಬೋದು. ನಾನು ಈ ಸಲ ಎಕ್ಸಾಮ್ ಬರ್ದಿಲ್ಲ. ಆ್ಯಂಡ್ ಏನಕ್ಕೆ ಬರ್ದಿಲ್ಲ ಅಂತಂದರೆ ಆಲ್ರೆಡಿ ನಾನು ಯೂನಿಯನ್ ಬ್ಯಾಂಕಲ್ಲಿ LBO ಜಾಬಿಗೆ ಜಾಯ್ನ್ ಆಯಿತು. LBO ಅನ್ನೋ ನೋಟಿಫಿಕೇಷನ್, ಇದು ಹೇಗೆ IPS PO ಅನ್ನೋದು ಅದು ಒಂದು ನೋಟಿಫಿಕೇಷನ್ ನೇಮ್ ಅಷ್ಟೇ. ಬಟ್ ಜಾಬ್ ಪ್ರೊಫೈಲ್ ಇರ್ಬೋದು, ಅಥವಾ ಡೆಸಿಗ್ನೇಷನ್ ಇರ್ಬೋದು, ಸ್ಯಾಲ್ರಿ ಇರ್ಬೋದು, ಮತ್ತು ವರ್ಕ್ ಇರ್ಬೋದು, ಎಲ್ಲ ಎಕ್ಸಾಕ್ಟ್ POನೇ. PO ಅವರು ಪ್ರೊಬೇಷನರಿ ಆಫೀಸರ್ ಅಂತ, ಅವರು ಆಫೀಸರ್ಸ್ ಕೆಲವೊಂದು, LBO ಆಫೀಸರ್ಸ್ ಕೆಲವೊಂದು. ಅವ್ರಿಗೇನು ವರ್ಕ್ ಅಸೈನ್ ಆಗಿರುತ್ತೆ ನಮಗೂ ಅದೇ ವರ್ಕ್ ಅಸೈನ್ ಆಗುತ್ತೆ. ಅವ್ರದ್ದೇನು ಲೈಕ್ ಎರಡು ಸೇಮೇನೆ, ನೇಮ್ ಚೇಂಜ್ ಅಷ್ಟೇ. ಆ್ಯಂಡ್ ಅವ್ರಿಗೆ ಬೇಸಿಕ್ ಪೇ, ಅಲೋಯೆನ್ಸಸ್, ಎವ್ರಿಥಿಂಗ್ ಈಸ್ ಸೇಮ್. ಸೊ ಅದೇ ಎಕ್ಸಾಮ್ಗೆ ನಾನೇನಕ್ಕೆ ಮತ್ತೆ ಅದೇ ಪೋಸ್ಟ್ಗೆ ಕಾಂಪೀಟ್ ಮಾಡೋದು ಅಂತ ನಾನು ಈ ಸತಿ ಅಪ್ಲಿಕೇಶನ್ ಹಾಕಿರಲಿಲ್ಲ. ಬಟ್ ನಾನು ಪ್ರೀವಿಯಸ್ ಇಯರ್ ಸ್ಕೋರ್ ಕಾರ್ಡ್ ತೋರಿಸ್ತೀನಿ. ಪ್ರೀವಿಯಸ್ ಇಯರಲ್ಲೆಲ್ಲ ನಾನು ಆಲ್ರೆಡಿ ಸ್ಕೋರ್ ಕಾರ್ಡ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದರಲ್ಲೆಲ್ಲ ನಾನು ನನ್ನ ನೇಮ್ ಏನಿದೆ ಇದನ್ನು ಬ್ಲರ್ ಮಾಡಿದ್ದೆ, ಷಣ್ಮುಖ ಎನ್ನುವೆ. ಏನಕ್ಕೆ ಅಂದರೆ ಅವಾಗ ಇನ್ನೂ ನಂದು ಫೈನಲ್ ಸೆಲೆಕ್ಷನ್ ಆಗಿರಲಿಲ್ಲ. ಫೈನಲ್ ಸೆಲೆಕ್ಷನ್ ಆಗೋವರೆಗೂ ನನ್ನ ನೇಮು ಮತ್ತು ನನ್ನ ಐಡೆಂಟಿಟಿ ರಿವೀಲ್ ಮಾಡಬಾರ್ದು ಅಂತ ನಾನು ಎಲ್ಲ ಬ್ಲರ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಬಟ್ ಇವಾಗ ತೋರಿಸ್ತಿದ್ದೀನಿ ನೋಡಿ, ನಂದು ಪ್ರೀವಿಯಸ್ ಇಯರಲ್ಲಿ ನಮಗೆ 48.50 ಅಂದರೆ 48.5 ಕಟ್ ಆಫ್ ಹೋಗಿತ್ತು. ನನ್ನ ಸ್ಕೋರು 60.75, ಆಲ್ಮೋಸ್ಟ್ 12.25 ಏನೋ ಜಾಸ್ತಿ ಕಟ್ ಆಫ್ಗಿಂತ. ಆ್ಯಂಡ್ ಇದೇ ಎಕ್ಸಾಮಲ್ಲಿ ನಂದು ಇಂಗ್ಲೀಷು ಮೇನ್ಸಲ್ಲೂ ನಂದು ಯಾವಾಗಲೂ ಇಂಗ್ಲೀಷಲ್ಲಿ 20ಗಿಂತ ಕಮ್ಮಿ ಹೋಗಿಲ್ಲ. ಬಟ್ PO ಪ್ರಿಲಿಮ್ಸ್ ಏನಿತ್ತು ಇಂಗ್ಲೀಷ್ ನನಗೆ ಟಫ್ ಅನಿಸಿತ್ತು ನಮ್ಮ ಶಿಫ್ಟು. ಹಾಗೆ 21 ಅಷ್ಟೇ ಅಟೆಂಡ್ ಮಾಡಿದ್ದಿತ್ತು, ಅದರ 70.25 ಬಂದಿತ್ತು. ಬಟ್ ಐ ಆಮ್ ಹ್ಯಾಪಿ ಅಬೌಟ್ ದಟ್. ಸೊ ಇದಿಷ್ಟೇ ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.